ಹಂಗತ್ತ ಹಂಗತ್ತ ಹಿಂಗತ್ತ ಬಿಟ್ಬಿಟ್ಟೆ ಆಗತ್ತೆ. ನಾನು ಕರೋನಾ ಆದಮೇಲೆ ಉಸಿರೇ ಹೋಗ್ಬಿಟ್ಟಿದ್ದಲ್ಲ ಅಂದ್ಕೊಂಡ್ಬಿಟ್ಟಿದ್ದೆ. ಪರವಾಗಿಲ್ಲ, ನಿಜವಾಗ್ಲೂ ಭಾಳ ಸಂತೋಷ ಆಗ್ತಿದೆ. ನಮಸ್ಕಾರ 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 ನಮಸ್ಕಾರ. ಮೂರು ಸಾಕ? ಮೂರು. ಶರಣು 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 ಶರಣು. ಓ, ಇಲ್ಲೇ ಇದ್ದೀರಾ ಅಮ್ಮ? ಚೆನ್ನಾಗಿದ್ದೀರಾ? ನನಗೆ ಫಸ್ಟು ಅದು ದ್ವಾಪರ, ನಮ್ಮ ನಾಗೇಂದ್ರ ಪ್ರಸಾದ್ ಬರ್ದಿರಲ್ಲ, ಮಾಳವಿಕರು ಬನ್ನಿ ಡ್ಯಾನ್ಸ್ ಮಾಡೋಣ ಬನ್ನಿ ಅದು ದ್ವಾಪರ ದ್ವಾಪರ ಬನ್ನಿ ಬನ್ನಿ, ನನಗೆ ಹೇಳ್ಕೊಡಿ ಬನ್ನಿ ಪ್ಲೀಸ್. ದ್ವಾಪರ ಬನ್ನಿ ಬನ್ನಿ, ಹೇಳ್ಕೊಡ್ಬೇಕು ನೀವು. ಮಾಡ್ಲಾ ಬೇಡವಾ? ಮಾಡಬೇಕು. ಜೋರ ಚಪ್ಪಾಳೆ ಬರಲಿ. ನಮ್ಮ ಮಾಳವಿಕ ಅವರು ನನಗೀಗ ಡ್ಯಾನ್ಸ್ ಹೇಳ್ಕೊಡ್ತಾರೆ ಮೇಡಮ್. ಫಸ್ಟ್ ಮೇಡಮ್, ಫಸ್ಟ್ ಹಾಂ. ಸರ್ ಪ್ರಾಕ್ಟೀಸ್ ಓಕೆ ಅಂದ್ರೆ ಮ್ಯೂಸಿಕ್ ಬರುತ್ತೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಇಲ್ಲ ಇಲ್ಲ, ಮ್ಯೂಸಿಕ್ ಹಾಕ್ತೀವಿ. ಅವ್ರಿಗೊಂದ್ಸಲ ಜೋರ ಚಪ್ಪಾಳೆ. ಬೈಕಬೇಡಿ, ನಾನು ಗಣಪತ್ರ ಮಾಡೋಕ್ಕಾಗಲ್ಲ. ಸೊ ನೋಡಿದ್ನಲ್ಲ, ನಮ್ಮ ನಾಗೇಂದ್ರ ಪ್ರಸಾದ್ ಖುಷಿ ಆಗಲಿ ಅಂತ. ಯಾಕೆ ಹೇಳಿ, ಅವ್ರ ಲೈನ್ಸು ನಾನು ಒಂದಿಬ್ರು ಒಂದೇ ಥರ ಇದ್ದೀವಿ, ನನಗೆ ಸೆಟ್ ಆಗುತ್ತಾ ಅಂತ ಭಾಳ ಖುಷಿ ಆಯಿತು. ಎಲ್ರಿಗೂ ನಮಸ್ಕಾರ. ಕೃಷ್ಣಂ ಪ್ರಣಯ ಸಖಿ. ನಮ್ಮ ಶ್ರೀನಿವಾಸ ಅವರು ಡೈರೆಕ್ಟ್ರು ಒಂದು ಯೋಚನೆ ಮಾಡ್ತಾರೆ, ನಾನು ಕನ್ನಡಿಗಾಗಿದ್ದೀನಿ, ಒಂದು ಒಳ್ಳೆ ರೊಮ್ಯಾಂಟಿಕ್ ಸಿನಿಮಾ ಮಾಡೋಣ, ಗಣೇಶ್ ಅವ್ರನ್ನ ಹಾಕ್ಕೊಂಡು ಅಂತ. ಗಣೇಶ್ ಅವ್ರ ಯೋಚನೆ ಮಾಡ್ತಾರೆ, ಆಹಾ ಶ್ರೀನಿವಾಸ ರಾಜು ಬಂದವ್ರೆ, ಒಂದು ಒಳ್ಳೆ ಕ್ರೈಮು ಪಚ್ಕ ಚುಚ್ಬಿಟ್ಟು ಮಾಡೋಣ ಅಂತ. ಇಬ್ಬರು ಹಿಂಗೆ ಯೋಚನೆ ಮಾಡ್ಕೊಂಡು ಎದುರ ಬದ್ರೆ ಕೂತ್ಕೋತಾರೆ. ಹಿಂಗೆ ಕೂತ್ಕೊಂಡು ಕೇಳಿದ್ರೆ ಅವ್ರ ಯೋಚನೆ ಬೇರೆ, ಇವ್ರ ಯೋಚನೆ ಬೇರೆ, ಎರಡೂ ಬೇಡ. ಒಂದು ಸೆಂಟ್ರಿಗೆ ಒಂದು ಒಳ್ಳೆ ಕಥೆ ಮಾಡಿಸಿ ಅಂತ ಹೇಳಿ ಈ ಕೃಷ್ಣ ಪ್ರಣಯ ಸಖಿ എന്താ മലയാളം മാളുകയെന്ന നായർ നല്ല സഖി ಹೌದಲ್ಲ? ಭಾಳ ತುಂಬ ಅದ್ಭುತವಾದಂಥ ಕತೆ. ನಾನು ಬೆಳಗಿನ ಜಾವ 5 ಅಥವಾ 4 ನಾನು ಒಂದು ಮ್ಯೂಸಿಕ್ ಕೇಳ್ತಾ ಇದ್ದೆ. ಯಾವ್ದು ಹೇಳಿ? ಮುಂಗಾರು ಮಳೆ ಟೈಮಲ್ಲಿ ಈ ಪೇಪರ್ ಹಾಕೋರು, ಹಾಲು ಹಾಕೋರು, ದಳಕ್ಕೆ ಕೂತಿದ್ದವರು. ಅದಾದ ಬಂದು ತಿರ್ಗಾ ಇದೆ ಪೇಪರ್ ಹಾಕೋರು, ಬೆಳಗಿನ ಜಾವ 4 5 ನನಗೆ ಮಲಗಿದ್ದವ್ರು ಎದ್ಬಿಟ್ಟು ಡ್ಯಾನ್ಸ್ ಆಡ್ಬೋದು. ಅಷ್ಟೊಂದು ಪಾಪ್ಯುಲರ್ ಆಗಿದೆ. ನಮ್ಮ ನಾಗೇಂದ್ರ ಪ್ರಸಾದ್ ಅವ್ರಿಗೆ ವಾಟ್ಸಪ್ಪು. ಆಮೇಲೆ ನಮ್ಮ ಗಣಪ ಅಂತೂ ಅದೇನು ಬತ್ತಾ 8 ಮದುವೆ ಮಾಡೋದಪ್ಪ ಇದರಲ್ಲಿ. ಏನು ಅರ್ಥ ಆಗಿ ಯಾರೋ ಬಟ್ಟೆ ಹಾಕೊಂಬಂದು ಪ್ಯಾಂಟ್ ಹಾಕೊಂಬಂದ್ಬಿಟ್ಟಿದ್ದಾನೆ. ಅವಾಗ ಪಂಚೊಟ್ಕೊಂಬಂದಿದ್ನಲ್ಲ, ತುಂಬ ಮುಗ್ದಾಗಿ ಕಾಣ್ತಾರೆ. ಒಂದು ಬೇರೆ ಥರದ ಕತೆ ನಮ್ಮ ಶ್ರೀನಿವಾಸ ರಾಜು ಅವ್ರು ಮಾಡಿ. ಅವರಿಬ್ಬರದ್ದು ನಮಗೆ ಸುಮಾರು ಕನ್ಫ್ಯೂಸ್ ಆಗಿದೆ, ಹೆಂಗೆ ಸೆಟ್ ಆಗುತ್ತೆ ಇವರಿಬ್ಬರಿಗೆ ಅಂತ. ಆದರೆ ಸಿನಿಮಾ ಆದಮೇಲೆ ನಿಜವಾಗ್ಲೂ ಬೇರೆ ಥರ ಸಿನಿಮಾ. ಇಡೀ ನಮ್ಮ ತಂಡ, ನನಗೂ ನಮ್ಮ ದಡಪ ಬಂದಿಲ್ಲ. ಯಾರು ಹೇಳಿ? ಆಗ ಯಾರೋ ಹೇಳಿದ್ರು ಇಲ್ಲಿ, ಅಧ್ಯಕ್ಷರು ಅವರಲ್ಲಿ ಸಿದ್ದರಾಮಯ್ಯನಿಂದ ಓಡ್ತಾರೆ, ಬಂದೆ ಓಡ್ತಾರೆ. ಅಧ್ಯಕ್ಷನ್ ಮಾಡಿಬಿಟ್ಟಾರ ಅವ್ರಿಗೆ. ರಂಗಣ್ಣ ಬಿಜಿ ರಂಗಣ್ಣ ಓಡಾಡ್ತಾವ್ರೆ. ಸಿನಿಮಾ ಮರ್ತ್ಬಿಟ್ಟಾರೆ ಪಾಪ, ಸಾಧಕ್ಕೆ ಹೋಗಿಲ್ಲ. ಏನು ಮಾಡೋದು? ಅವ್ರನ್ನ ಅಧ್ಯಕ್ಷನ್ ಮಾಡಿಬಿಟ್ಟಿದ್ದಾರೆ.
ಇರಲಿ, ಅವ್ರು ಎಲ್ಲಿದ್ರು ಅವ್ರ ಆಶೀರ್ವಾದ ಇರುತ್ತೆ. ಒಂದು ಒಳ್ಳೆ ತುಂಬ ಸಾಂಗ್ಸ್ ಅಂತೂ ನೀವೆಲ್ಲರೂ, ನಾನು ಈ ಸಣ್ಣ ಸಣ್ಣ ಈ ಮಕ್ಕಳೆಲ್ಲ ಬಂದಿದ್ರಲ್ಲ ಅವರೆಲ್ಲ ಮಾಡಿಬಿಟ್ಟಿದಾರಪ್ಪ ಅದನ್ನು ಎಲ್ಲರೂ ಮಾಡಿದ್ದೀರ. ಭಾಳ ಖುಷಿ ಆಗುತ್ತೆ. ಅವ್ರು ನಮ್ಮ ಪಂಜಾಬ್ ಅವರು ಒಳ್ಳೆ ರಾಗಿ ಮುದ್ದೆ ಆಡೋರು ಇದನ್ನು ಸೂಪರು, ಎಕ್ಸ್ಟ್ರಾರ್ಡಿನರಿ. ದ್ವಾಪರ ನೀವೆಲ್ಲ ಆಡಿದ್ದು? ದ್ವಾಪರ ನೀವೆಲ್ಲ ಮಾಡಿದ್ದು? ಕಲಿಯುಗದವ್ರು ಎದ್ದಿರ್ಕೊಂಡು ಹೇಳಿ ಹಾಯ್ ಅಂತ. ಸೂಪರ್. ಸೂಪರ್. ನಿಜವಾಗ್ಲೂ ಕೃಷ್ಣನ್ ಗಣೇಶಕ್ಕೆ ಇನ್ನು ಗಣಪನ ಬಗ್ಗೆ ನಾವು ಎಷ್ಟು ಹೇಳಿದ್ರು ಸಾಲದು. ನಾನೊಂಥರ ಎರಡನೇ ದೊಡ್ಡಪ್ಪ ಆಗ್ಬಿಟ್ಟಿದ್ದೀನಿ ನಾನು ಅವ್ರ ಫ್ಯಾಮಿಲಿ. ನಿಜವಾಗ್ಲೂ ಎರಡನೇ ಅಪ್ಪ ನಾನು. ಯಾಕೆಂದ್ರೆ ನಮ್ಮ ಚೆಲ್ಲಾಟದಿಂದ ಶುರುವಾಗುತ್ತೆ ನಮ್ಮ ಜರ್ನಿ. ಚೆಲ್ಲಾಟದಿಂದ ಹೈಯೆಸ್ಟ್ ಸಿನಿಮಾಗಳು ನಾನು ಒಂದು 30 ಸಿನಿಮಾ ಜೊತೆ ಮಾಡಿದ್ದೀನಿ. ಏನು ಫಸ್ಟ್ ಯಾವುದೇ ಪಾತ್ರ ಇದ್ದರೂ ಇದು ರಂಗಣ್ಣಗೆ ಹಾಕಿ ಅಂತೀವಿ. ಇದರಲ್ಲಿ ಶ್ರೀನಿವಾಸ ರಾಜು ನನಗೆ ಮಾಡಿದ ಒಂದು ಕೆಲಸ ಹಂಗೆ ಮಕ್ಕಳಲ್ಲಿ ಹಂಗೆ ಮಾಡಿ ಸರ್ ಅಂತ ಹೇಳಿದ್ದಾರೆ. ಹಿಂಗೆ ಮಾಡಿ ಅಂತ ಅದೇನು ಅಂತಾರೆ ಇವಾಗ ಹೇಳಲ್ಲ. ಒಳ್ಳೆ ಭಾಳ ಒಳ್ಳೆ ಗೆಸ್ಟರು, ತುಂಬ ಎಂಜಾಯ್ ಮಾಡ್ತೀರಾ. ನಿಜವಾಗ್ಲೂ ಒಂದು ಬೇರೆ ಥರದ್ದು. ನೀವು ಕರೋನಾ ಬಂದಮೇಲಿಂದ ಎಲ್ಲ ಹಿಂಗೆ ಆಗ್ಬಿಟ್ಟಿದ್ದೀರಪ್ಪ. ಬೇಡ, ಕೈನ ಬಿಟ್ಬಿಟ್ಟು ನಿಜವಾದ ಥಿಯೇಟ್ರಿಗೆ ಬನ್ನಿ. ನೀವು ಎಂಜಾಯ್ ಮಾಡ್ತೀರಾ. ಒಬ್ಬೊಬ್ಬರೇ ನಗ್ಬೇಡಿ, ಫ್ಯಾಮ್ಲಿ ಜೊತೆ ಬಂದು ಕುತ್ಕೊಂಡು ನಗ್ಬೋದು. ನಾವು ಅಂದ್ಕೊತಾ ಇರ್ತಿದ್ದು ಏನು ಹಿಂಗೆ ಒಬ್ಬೊಬ್ಬರೇ ನಗ್ತಾರೆ ಅಂತ. ಇಲ್ಲ, ಎಲ್ಲೋ ಗಿಡಸಂದೆ ಮರಸಂದೆ ಕೂತ್ಕೊಂಡು ನೋಡ್ಕೊಂಡು ಹಂಗೆ ಮಾಡಿಬಿಡಿ. ಥಿಯೇಟ್ರಿಗೆ ಬನ್ನಿ, ಸಿನಿಮಾ ನೋಡಿ. ನಿಮ್ಮ ಆಶೀರ್ವಾದ ಸದಾ ಸದಾ ಎಲ್ಲ ಕನ್ನಡ ಸಿನಿಮಾಗಳಿಗೂ ಒಂದು ನೋಡಿ. ಚೆನ್ನಾಗಿದ್ರೆ ಮುಂದುವರಿಸಿ, ಚೆನ್ನಾಗಿಲ್ಲ ಅಂದರೆ ನಿಮ್ಮ ತಾಯಿನಿಗೂ ನಮ್ಮ ತಾಯಿಗೂ ನೋಡ್ಬಿಡಿ. ಚೆನ್ನಾಗಿದೆ, ದೇವರ ಚೆನ್ನಾಗಿದೆ, ಹೊಟ್ಟೆ ಹಿಡ್ಕೊಂಡಾಗ ಕೊಡ್ತೀರಾ ತಪ್ಪದು ನೋಡ್ತೀರಲ್ವಾ. ನೀವೊಂದು 10 ಜನಕ್ಕೆ ಕೇಳಿದ್ರೆ ಎಷ್ಟಾಗುತ್ತೆ ಹೇಳಿ? 10,000 ಆಗುತ್ತೆ. 10,000 ಜನಕ್ಕೆ ಕೇಳಿದ್ರೆ ಇದು ಒರಿಜಿನಲ್. ಇದು ನೀವು ಮಾಡ್ಬೇಕಾ ಪ್ರಮೋಷನ್ನ? ನಮ್ಮ ಪ್ರೊಡ್ಯೂಸರು ಕೀನ್ಯಾದಲ್ಲಿ ಕಷ್ಟಪಟ್ಟು ದುಡ್ದು, ನಮ್ಮ ಕನ್ನಡಿಗರವರು ಪ್ರಶಾಂತ್ ಅವರು ಅಲ್ಲಿ ದುಡ್ದು ಕಷ್ಟಪಟ್ಟು ದೇವಸ್ಥಾನ ದುಡ್ದು ಈ ಸಿನಿಮಾಕ್ಕೆ ತಂದು ದುಡ್ಡು ಹಾಕಿದ್ದಾರೆ. ನೋಡ್ತೀರಲ್ವಾ? ಇನ್ನೊಂದ್ಸರಿ ಡ್ಯಾನ್ಸ್ ಮಾಡ್ಬೇಕಾ ಮಾಡಕ್ಕಿಂತೆ? ಹೌದೌದು ನೋಡ್ತೀವಿ ಸರ್. ಬೇಡಪ್ಪ, ನನ್ನ ಕೈಲಿ ಆಗಲ್ಲ. ಮತ್ತೊಮ್ಮೆ ಮಗಳೊಮ್ಮೆ ಹೇಳ್ತಾ ಇದ್ವಿ, ಎಂಜಾಯ್ ಮಾಡಿ, ಸಿನಿಮಾ ಮಾಡಿ. ಆಗಸ್ಟ್ 15 ತಪ್ಪದೆ ನೋಡಿ. ಶರಣೋ, ಬಾಯ್. ನಿಮ್ಮ ಮೆಚ್ಚಿನ ಗೋಲ್ಡನ್ ಸರ್ ಬರ್ತಾರೆ, ಮಾತಾಡ್ತಾರೆ, ನಾವು ಕಾಯ್ತಾ ಇದೀವಿ. ಓಕೆ, ಬರ್ತಾರೆ ಸರ್. ಎಲ್ಲ ಥ್ಯಾಂಕ್ ಯು. ನಮ್ಮ ನಿರ್ದೇಶಕರು ನೋಡಿ, ಎಲ್ಲ ಸಿನಿಮಾಗಳಲ್ಲಿ ನಾವು ಯೂಶುವಲ್ ಆಗಿ ಏನು ನೋಡ್ತೀವಿ, ಟ್ರೈಲರ್ ನೋಡ್ತೀವಿ, ಟೀಸರ್ ನೋಡ್ತೀವಿ, ಸ್ಟೋರಿ ಲೈನ್ ಏನಾದರೂ ಗೊತ್ತಾಗುತ್ತೆ. ನಮ್ಮ ಶ್ರೀನಿವಾಸ ರಾಜು ಸರ್ ಅವರು ಏನು ಮಾಹಿತಿ ಬಿಟ್ಕೊಟ್ಟಿಲ್ಲ. ನಿಮ್ಮ ಪಾತ್ರದ ಬಗ್ಗೆ ಅಟ್ಲೀಸ್ಟ್ ನೀವಾದರೂ ಹೇಳ್ತೀರಾ ಅಂತ ನಾವು, ನಮ್ಮ ಪ್ರೆಸ್ ಅವರು ಎಲ್ಲರೂ ಕೂಡ ಕಾಯ್ತಾ ಇದ್ದೀವಿ. ಅಮ್ಮ, ಆವಾಗ ಪೇಪರ್ ಅಂತೂ ಒಂದೇ ಒಂದು ಇತ್ತು. ಇವಾಗ 9 ಜನ ಅವರೇ. ಯೂಟ್ಯೂಬು, ಆ ಟ್ಯೂಬು, ಸಿ ಟ್ಯೂಬು, ಓ ಟ್ಯೂಬು, ಯೂಟ್ಯೂಬು ಅಂದ್ಬಿಟ್ಟು ನೀವೇನೋ ಬಿಟ್ಟರು ಅಷ್ಟೇ. ಹೋಳಿಗೆ, ದ್ವಾಸೆ, ಇಡ್ಲಿ ಎಲ್ಲ ಮಾಡಿ ಹುರಿದು ಬಿಡ್ತಾರೆ ಹಾಕೊಂಡು. ಒಂದು ಹೊಸ ಥರ. ಹೌದು. ಆಮೇಲಿಂದ ನೋಡ್ಬಿಟ್ಟು ನಮ್ಮ ಮಾಧ್ಯಮ ಮಿತ್ರರು ಇದ್ದಾರಲ್ಲ, ಅವರು ಬರೆಯೋರು, ದೃಶ್ಯದವರು ಎಲ್ಲ ಒಂದು ಸಪೋರ್ಟ್ ಮಾಡ್ತಾರೆ. ಅವರು ನಮಗೂ ಕೇಳಿ ಅವ್ರಿಗೂ ಸಾಕಾಗ್ಬಿಡುತ್ತೆ. ಯಾಕೆ ಬತ್ತಾಯಿಲ್ಲ ಅಂತ. ಇಲ್ಲ, ಬರ್ತಾರೆ, ಗ್ಯಾರಂಟಿ ಬರ್ತಾರೆ. ಅವ್ರಿಗೂ ಅನ್ಸುತ್ತೆ. ಹಂಗಾಗಿ ಬರ್ತಾರೆ. ಓಕೆ, ಮ್ಯೂಸಿಕ್ ಅಂತೂ ಸೂಪರ್ ಡೂಪರ್ ಹಿಟ್ ಆಗಿದೆ. ಒಂದು ಹೊಸ ರೆಕಾರ್ಡ್ ಅನ್ನ ಕೂಡ ಕ್ರಿಯೇಟ್ ಮಾಡಿದೆ. ಈ ಎಲ್ಲ ಗೀತೆಗಳು ಒಂದಕ್ಕಿಂತ ಒಂದು ಎಲ್ಲರ ಮನಸ್ಸನ್ನ ತುಂಬಿಕೊಂಡಿದೆ. ನಿಮ್ ಫೇವ್ರೆಟ್ ಸಾಂಗ್ ಯಾವುದು ಸರ್? ನೀವು ಡ್ಯಾನ್ಸ್ ಮಾಡಿದ್ರಲ್ಲ ಅದೇನು? ಹೌದು, ನಂದಂತೂ ಅದು ನಾನು ಬೆಳಗಿಂದ 4:30 ಗಂಟೆಗೆಲ್ಲ ಬರ್ಸ್ಬಿಟ್ಟಿದ್ದಾರೆ ಅದನ್ನ. ಹಂಗಾಗಿ ನನಗೆ ಅದು ತುಂಬ ಫೇವ್ರೇಟ್ ನನಗೆ. ಓಕೆ, ಸೂಪರ್ ಸರ್. ಥ್ಯಾಂಕ್ ಯು. ಒಂದ್ಸಲ ಜೋರಾಗಿ ಚಪ್ಪಾಳೆ ಬರಲಿ ನಮ್ಮ ನೆಚ್ಚಿನ ಕಲಾವಿದರಾಗಿರುವಂತಹ ಶ್ರೀ ರಂಗಣ್ಣ. ಥ್ಯಾಂಕ್ ಯು ಸರ್. ಅಯ್ಯೋ ಎಲ್ಲ ಹಾಕ್ಬಿಟ್ಟವ್ರು. ನಿಮಗೋಸ್ಕರ ಸರ್, ನಿಮಗೋಸ್ಕರ. ಥ್ಯಾಂಕ್ ಯು.